Amma has got a big tummy now. Yes. Yeah. ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರಿ, ಖುಷಿಯಾಗಿರಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಮಂತಾ ಸ್ಯಾಮ್ಜಾಮ್. ಫ್ರೆಂಡ್ಸ್, ಇಲ್ಲಿ ನಾನು ನನ್ನ ಅನಾಮಲಿ ಸ್ಕ್ಯಾನಿಂಗಿಗೆ ಹೋದಾಗ ಏನಾಯಿತು ಅನ್ನೋದ್ರ ಬಗ್ಗೆ ತೋರಿಸ್ತಾ ಇದ್ದೀನಿ. ನನಗೆ ಸಂಜೆ 7:00 ಅಪಾಯಿಂಟ್ಮೆಂಟ್ ಕೊಟ್ಟಿದ್ದರು. ಸೊ ನಾನು ನೋವಿಟಾ ಫೀಟಲ್ ಆ್ಯಂಡ್ ವುಮನ್ ಕ್ಲಿನಿಕ್ ಸೆಂಟರಲ್ಲಿ ತೋರಿಸ್ತಾ ಇರೋದ್ರಿಂದ ನಾವು 7:15 ಅಲ್ಲಿದ್ವಿ. ಆದರೆ ನಂತರನೇ ತುಂಬ ಜನ ಪೇಷಂಟ್ಸ್ಗಳು ವೆಯ್ಟ್ ಮಾಡ್ತಿದ್ರು ಅನಾಮಲಿ ಸ್ಕ್ಯಾನಿಂಗಿಗಾಗಿ. ಅನಾಮಲಿ ಸ್ಕ್ಯಾನಿಂಗ್ ಯೂಶ್ವಲಿ ಒಂದು 40 to 45 ಮಿನಿಟ್ಸ್ ತೊಗೊಳುತ್ತೆ ಫ್ರೆಂಡ್ಸ್. Amma has got a big tummy now. Yes. Yeah. See? Big I tummy. just, One second. I hold one. Smile, Appa. Smile. Smile. Appa, hey, smile. Move. ನನ್ನ ಮಗಳು ಅವ್ರ ಅಪ್ಪಂಗೆ ಸ್ಮೈಲ್ ಮಾಡಿ ಅಂತಿದ್ಲು. ಹಾಗೂ ನನಗೆ ತುಂಬ ದೊಡ್ಡ ಹೊಟ್ಟೆ ಬಂದುಬಿಟ್ಟಿದೆ ಅಂತ ಅವಳು ಹೇಳೋದು. ನನ್ನ ಟರ್ನ್ ಎಲ್ಲ ಮುಗಿಸಿ ಆಗೋಷ್ಟೊತ್ತಿಗೆ 9 ಗಂಟೆ ಆಗೋಯ್ತು ಫ್ರೆಂಡ್ಸ್. ಸೊ ತುಂಬಾ ಹಸುವಾಗ್ತಿತ್ತು. ಸೊ ಅಲ್ಲೇ ಪಕ್ಕದಲ್ಲಿರೋ ಹೋಟೆಲ್ ನಮ್ಮನೆ ಉಪಚಾರಕ್ಕೆ ಹೋಗಿದ್ವಿ. ಸೊ ಅಲ್ಲಿ ಏನಾದರೂ ತಿನ್ನೋಣ ಅಂತ. ಅದು ಅಲ್ಲದೆ ನನಗೆ ಪ್ರೆಗ್ನೆನ್ಸಿ ಬಯಕೆಗಳು ಅಂತೂ ತುಂಬಾ ಡಿಫ್ರೆಂಟ್ ಆಗಿಬಿಟ್ಟಿದೆ ಈಗೀಗ. ಆ್ಯಕ್ಚುಲಿ ನನ್ನ ಮೊದಲೇ ಮಗಳು ಹುಟ್ಟೋ ಟೈಮಿಗೆ ಕೋವಿಡ್ ಇರೋದ್ರಿಂದ ಎಲ್ಲೂ ಹೊರಗಡೆ ಹೋಟೆಲ್ಗಳು ಎಲ್ಲ ಕ್ಲೋಸ್ ಆಗಿತ್ತು ಎಕ್ಸೆಪ್ಟ್ ಹಾಸ್ಪಿಟಲ್ಸ್. ಸೊ ಬಟ್ ಈ ಟೈಮ್ ನನಗೆ ನನ್ನ ಬೈಕಿನ ತೀರಿಸ್ಕೋಬೇಕು ಅಂತ ಅನಿಸ್ತಿತ್ತು. ಸೊ ನನಗೆ ತುಂಬ ಇಷ್ಟವಾದ ನೀರು ದೋಸೆ ಫ್ರೆಂಡ್ಸ್, ನೀರು ದೋಸೆ ಒಟ್ಟಿಗೆ ಒಂದು ಬೆಲ್ಲ ಮತ್ತು ಕೊಬ್ಬರಿ ಅರ್ತಿದ್ದು ಕೊಟ್ಟಿದ್ರು. ಹಾಗೂ ಚೋಲೆ ಭಟೂರೆ ತಿಂದ್ವಿ. ಎಲ್ಲ ತಿಂದು ಜ್ಯೂಸ್ ಕುಡಿದು ಅಲ್ಲಿಂದ ಹೊರಟು ಮನೆಗೆ ಹೋಗಿ ರೀಚ್ ಆಗೋಷ್ಟೊತ್ತಿಗೆ 10:30 ಆಗಿತ್ತು ಫ್ರೆಂಡ್ಸ್. ನಾನು ಈ ವಿಡಿಯೋನ ನೆಕ್ಸ್ಟ್ ಡೇ ನಾಳೆ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿ ತನಕ ಪ್ಲೀಸ್ ಟೇಕ್ ಕೇರ್. ಹಲೋ ಫ್ರೆಂಡ್ಸ್. ಸೊ ನಿನ್ನೆ ನಾನು ಅನಾಮಲಿ ಸ್ಕ್ಯಾನಿಗೆ ಅಂತ ಹೋಗಿದ್ದೆ. ಸೊ ಸ್ಕ್ಯಾನ್ ಮುಗಿಸಿ ನಾವು ಬರೋಷ್ಟೊತ್ತಿಗೆ ತುಂಬಾ ಲೇಟ್ ಆಗೋಯಿತು. ಹಾಗಾಗಿ ಆಲ್ಮೋಸ್ಟ್ 10:30 ನೈಟಲ್ಲಿ ನನ್ನ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಇವತ್ತು ನಾನು ನನ್ನ ಮನೆ ಕೆಲಸ ಎಲ್ಲ ಮುಗಿಸಿ ಪಾಪನ ಸ್ಕೂಲಿಗೆ ಕಳಿಸಿ, ಅಂದರೆ ನನ್ನ ಮಗಳು ಈಗ ಅವಳಿಗೆ 3 ವರ್ಷ ಆಗಿದೆ. ಸೊ ಅವಳನ್ನ ಸ್ಕೂಲಿಗೆ ಕಳಿಸಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಈಗ ವ್ಲಾಗ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಾನು ಅನಾಮಲಿ ಸ್ಕ್ಯಾನ್ ರಿಪೋರ್ಟ್ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ಅನಾಮಲಿ ಸ್ಕ್ಯಾನಿಂಗ್ ನಮಗೆ 20ನೇ ವೀಕ್ ತುಂಬುವಾಗ ಮಾಡ್ತಾರೆ. ಕೆಲವು ಕಡೆ 19ನೇ ವೀಕಲ್ಲೂ ಮಾಡಿರ್ತಾರೆ. ನನ್ನ ಎಕ್ಸ್ಪೀರಿಯೆನ್ಸ್ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇರೋದು. ನನಗೆ 20 ವೀಕ್ ಆದಾಗ ನಾವು ಹೋದಾಗ ಸ್ಕ್ಯಾನ್ ಮಾಡಿದ್ದು. ಸೊ ಸ್ಕ್ಯಾನಲ್ಲಿ ನನಗೆ 20 ವೀಕು 5 ದಿನ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಆ ಟೈಮಿಗೆ ಯಾಕೆ ಮಾಡ್ತಾರೆ ಅಂದರೆ ಭ್ರೂಣ ಅಥವಾ ಫೀಟಸ್ ಅಥವಾ ಮಗುವಿನ ಕಂಪ್ಲೀಟ್ ಡೀಟೇಲ್ಸು ಅದರಲ್ಲಿ ನೋಡಲಿಕ್ಕೆ ಅವ್ರಿಗೆ ಸಾಧ್ಯ ಆಗುತ್ತೆ ಡಾಕ್ಟರಿಗೆ. ಸೊ ಪ್ರತಿಯೊಂದು ಡೀಟೇಲ್ಸ್ನ ಚೆಕ್ ಮಾಡ್ತಾರೆ ಫ್ರೆಂಡ್ಸ್. ಮಗುವಿನ ತಲೆಭಾಗದಿಂದ ಪಾದದ ತನಕ, ಮಗುವಿನ ಬೆರಳಿನ ತನಕನೂ ಡೀಟೇಲಾಗಿ ಇನ್ಫೋ ಈ ಸ್ಕ್ಯಾನಿಂಗಲ್ಲಿ ಗೊತ್ತಾಗುತ್ತೆ. ಸೊ ಇದನ್ನು ಅನಾಟಮಿ ಸ್ಕ್ಯಾನಿಂಗ್ ಅಂತಲೂ ಅಂತಾರೆ. ಅನಾಟಮಿ ಸ್ಕ್ಯಾನ್ ಅಂತ. ಸೊ ಮಗುವಿನ ಬೆಳವಣಿಗೆ ಬಗ್ಗೆ ಇದೊಂದು ಇಂಪಾರ್ಟೆಂಟ್ ಆಗಿರೋ ಸ್ಕ್ಯಾನ್. ಸೊ ಸ್ಕ್ಯಾನ್ನ ನಾನು ನಿಮಗೆ ಶೇರ್ ಮಾಡ್ತೀನಿ ನನ್ನ ರಿಪೋರ್ಟ್ನ. ಹಾಗೆ ನನಗೆ ಇವತ್ತಂತೂ ತುಂಬ ಮಾವಿನಕಾಯಿ ಚಿತ್ರಾನ್ನ ತಿನ್ನಬೇಕು ಅಂತ ಅನಿಸ್ತಾ ಇತ್ತು. ಸೊ ಮಾವಿನಕಾಯಿ ಚಿತ್ರಾನ್ನನೂ ಮಾಡಿದ್ದೆ. ಅದರ ರೆಸಿಪಿನೂ ನಿಮಗೆ ಶೇರ್ ಮಾಡ್ತೀನಿ. ಸಿಂಪಲಾಗಿ ಮಾಡಿದ್ದು ಮನೇಲೆ. ಡಾಕ್ಟರ್ ಕೇರ್ಫುಲ್ ಆಗಿರಿ ಅಂತ ಹೇಳಿದ್ದಾರೆ. ನನಗೂ ತುಂಬಾ ಬ್ಯಾಕ್ ಪೇನ್ ಇದೆ ಫ್ರೆಂಡ್ಸ್. ನನಗೆ ಈ ಪ್ರೆಗ್ನೆನ್ಸಿಲಂತೂ ನನ್ನ ಫಸ್ಟ್ ಪ್ರೆಗ್ನೆನ್ಸಿ ನಾನು ತುಂಬಾ ಕಷ್ಟಪಟ್ಟೆ. ಅಂದರೆ ನನಗೆ ನಾರ್ಮಲ್ ಡೆಲಿವರಿ ಪೇನ್ ಬಂದು ಲಾಸ್ಟ್ ಮಿನಿಟಲ್ಲಿ ಎಮರ್ಜೆನ್ಸಿ ಸೆಕ್ಷನ್ ನನಗಾಗಿದ್ದು. ಸೊ ನನಗೆ ಬ್ಯಾಕ್ ಪೇನ್ ತುಂಬ ಇದೆ. ಈ ಸಲನೂ ಈಗ ಮನೆ ಕೆಲಸ ಎಲ್ಲ ಮಾಡೋಷ್ಟೊತ್ತಿಗೆ ತುಂಬ ಸುಸ್ತಾಗಿ ಅನಿಸ್ತಾ ಇದೆ. ಅದು ಅಲ್ಲದೆ ತುಂಬ ಈ ಬೇಸಿಗೆ ಕಾಲ ಶೆಕೆ ತಡೆಯೋಕ್ಕಾಗ್ತಾ ಇಲ್ಲ, ಅದೂ ತೊಂದರೆ ಆಗ್ತಾಯಿದೆ. ಸೊ ನೋಡೋಣ ಹೇಗಾಗುತ್ತೆ ಅಂತ. ನಿಮ್ಮೆಲ್ಲರ ಪ್ರಾರ್ಥನೆ ಸಪೋರ್ಟ್ ನನಗೋಸ್ಕರ ಇರಲಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ತಡ ಮಾಡೋದು ಬೇಡ, ರಿಪೋರ್ಟಿಗೆ ಹೋಗೋಣ. ಥ್ಯಾಂಕ್ ಯು.
ಫ್ರೆಂಡ್ಸ್, ಎಲ್ಲ ಹೆಣ್ಮಕ್ಳಿಗೂ ಮಾವಿನಕಾಯಿ ಅಂದರೆ ಒಂಥರ ಆಸೆ, ಅದು ಪ್ರೆಗ್ನೆನ್ಸಿ ಟೈಮಲ್ಲಿ. ಸೊ ಒಂದು ಮಾವಿನಕಾಯಿ ಇತ್ತು, ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂತ ಅದನ್ನು ತುರಿದಿಟ್ಕೊಂಡ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಸಾಸಿವೆ ಹಾಕ್ಕೊಂಡು, ಕಡಲೆಬೇಳೆ ಎಲ್ಲ ಹಾಕಿ, ಶೇಂಗಾ ಹಾಕಿ, ಮತ್ತು ಹೆಚ್ಚಿದ ಈರುಳ್ಳಿನ ಸಣ್ಣ ಕಟ್ ಮಾಡಿರೋ ಈರುಳ್ಳಿ ಹಾಕಿಬಿಟ್ಟು ಇಲ್ಲಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ನಿಮಗೂ ಏನು ಇಷ್ಟ ಆಗುತ್ತೆ ನಿಮ್ಮ ಪ್ರೆಗ್ನೆನ್ಸಿ ಟೈಮಲ್ಲಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಸ್ವಲ್ಪ ಇಂಗು, ಸ್ವಲ್ಪ ಅರಿಶಿನ, ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಹಾಗೂ ಇದಕ್ಕೆ ತುರಿದಿಟ್ಟಂಥ ಮಾವಿನಕಾಯಿ ತುರಿನ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ನಾವು ಹುರ್ಕೋಬೇಕಾಗತ್ತೆ. ಸೊ ಇದ್ರ ಹಸಿ ಸ್ಮೆಲ್ಲೆಲ್ಲ ಹೋಗಿಬಿಟ್ಟು ತುಂಬಾ ಟೇಸ್ಟಾಗಿ ಬರುತ್ತೆ. ಸೊ ಇಲ್ಲಿ ಈಗ ಹಸಿ ಸ್ಮೆಲ್ಲೆಲ್ಲ ಹೋಗಿದೆ ಫ್ರೆಂಡ್ಸ್. ಸೊ ನಾನು ಅನ್ನ ಮಾಡಿದ್ದ ಬಿಸಿ ಅನ್ನನ ಇದ್ರ ಜೊತೆ ಕಲಿಸ್ಕೊತಾ ಇದ್ದೀನಿ. ನಾನು ಹೇಳಿದ್ನಲ್ಲ ಆಲ್ರೆಡಿ, ನನ್ನ ಮೊದಲೇ ಮಗಳ ಟೈಮಲ್ಲಿ ನಾನಾಗಿ ಏನೂ ಹೊರಗಿಂದನೂ ತಿನ್ನೋಕ್ಕಾಗಿರಲಿಲ್ಲ, ಮತ್ತು ಕೆಲವೊಮ್ಮೆ ತುಂಬಾ ಭಯ ಇತ್ತು ಕೋವಿಡ್ ಅಂತ. ಬಟ್ ಈ ಪ್ರೆಗ್ನೆನ್ಸಿ ಥ್ಯಾಂಕ್ ಗಾಡ್ ನಮಗೆ ಎಲ್ಲ ಕಡೆ ಹೋಗಿ ಬರೋಕ್ಕಾಗ್ತಾಯಿದೆ. ಸೊ ಎಲ್ಲ ಮಾಡಿದಂಥ ಸ್ವಲ್ಪ ಹೆಚ್ಚಿಟ್ಟಿದ್ದ ಕೊತ್ತಂಬರಿ ಸೊಪ್ಪನ್ನ ಇದ್ರ ಮೇಲೆ ಸೇರಿಸ್ಕೊತಾ ಇದ್ದೀನಿ. ಈಗ ಇಲ್ಲಿ ನಾನು ಅನಾಮಲಿ ಸ್ಕ್ಯಾನ್ ರಿಪೋರ್ಟ್ ಶೇರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಸೊ ಇಲ್ಲಿ ನನಗೆ ಅನಾಮಲಿ ಸ್ಕ್ಯಾನ್ನ 2/3 ಟ್ರೈಮಿಸ್ಟರ್ ಸ್ಕ್ಯಾನ್ ರಿಪೋರ್ಟ್ ಅಂತ ಕೊಟ್ಟಿದ್ದಾರೆ. ನೀವಿಲ್ಲಿ ನೋಡ್ಬೋದು, ಅನಾಮಲಿ ಸ್ಕ್ಯಾನಿಂಗಲ್ಲಿ ಎಲ್ಲ ಡೀಟೇಲ್ಸು ಕೊಡ್ತಾರೆ. ಫಸ್ಟು ತಾಯಿದು ಡೀಟೇಲ್ಸು, ಆಮೇಲೆ ಮಗುವಿನ ಡೀಟೇಲ್ಸ್ನ ತೋರಿಸ್ತಾ ಇದ್ದಾರೆ ಇಲ್ಲಿ. ನಾನು ಇದನ್ನು ಮತ್ತೆ ಸೆಪ್ರೇಟ್ ವಿಡಿಯೋ ಆಗಿ ಮಾಡ್ತೀನಿ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ಮಗುವಿನ ಹಾರ್ಟ್ ರೇಟ್ 142 BPM ಇದೆ. ಹಾಗೂ ಪ್ಲಾಸೆಂಟಾ ಪೊಸಿಷನ್ ಪೋಸ್ಟಿಯರ್ ಇದೆ ಫ್ರೆಂಡ್ಸ್. ಸೊ ನೀವು ಇಲ್ಲಿ ನೋಡ್ಬೋದು, ಇದು ಪಾಪುದು ಫೀಟಲ್ ಅನಾಟಮಿ ಅಂತ ಇದೆಲ್ಲ. ಸೊ ಹೆಡ್ದು ಮೆಷರ್ಮೆಂಟು, ಆಮೇಲೆ ಅದ್ರ ಒಳಗಿನ ಭಾಗದಲ್ಲೆಲ್ಲ ಕರೆಕ್ಟಾಗಿದೆಯಾ ಅಂತ ಎಲ್ಲ ನೋಡ್ತಾರೆ. ನೆಕ್, ಸ್ಪೈನ್, ಫೇಸು, ಆಮೇಲೆ ತೊರ್ಯಾಕ್ಸ್, ಪ್ರತಿಯೊಂದು ನಾನು ಆಲ್ರೆಡಿ ಹೇಳಿದ ಹಾಗೆ ಮಗುವಿನ ಹೆಡ್ ಟು ಟೋ ತನಕ ಇದನ್ನು ಚೆಕ್ ಮಾಡ್ತಾರೆ. ಹಾರ್ಟು ಪ್ರಾಪರಾಗಿದೆಯಾ, ಹಾರ್ಟ್ ಬೀಟು ಆಲ್ರೆಡಿ ನಾನು ತೋರಿಸ್ನಲ್ಲ ಅದು, ಆಮೇಲೆ ಕಿಡ್ನೀಸ್ಗಳು ವರ್ಕ್ ಆಗ್ತಿದೆಯಾ, ಅದೆಲ್ಲ ಡೀಟೇಲ್ಸ್ ಆಗಿ ಇದರಲ್ಲಿ ಚೆಕ್ ಮಾಡಿ ನಮಗೆ ಪಾಪುವಿನ ಅನಾಟಮಿ ಏನು ಅಂತ ಹೇಳ್ತಾರೆ. ಸೊ ನೀವು ಇಲ್ಲಿ ನೋಡ್ಬೋದು ಇಂಪ್ರೆಷನ್ ಅಂದರೆ ಫೈನಲ್ಲಾಗಿ ಏನು ಕನ್ಕ್ಲೂಷನ್ ಕೊಡಬೇಕು ಅದನ್ನು ಕೊಟ್ಟಿದ್ದಾರೆ ಇಲ್ಲಿ. ಸೊ ಮಗುವಿನ ವೇಟ್ ಎಷ್ಟಿದೆ, 329 ಬಾರ್ ±32.9 ಅಂತ ಇದೆ. ಆಮೇಲೆ ಗ್ರೋತ್ ಸ್ಕ್ಯಾನಿಗೆ ಸಜೆಸ್ಟ್ ಮಾಡಿದ್ದಾರೆ. ಇನ್ನು 8 ರಿಂದ 9 ವೀಕಲ್ಲಿ, ಅಂದರೆ ಇನ್ನು 2 ತಿಂಗಳಲ್ಲಿ ಗ್ರೋತ್ ಸ್ಕ್ಯಾನ್ ಆಗುತ್ತೆ. ಸೊ ಈ ಸ್ಕ್ಯಾನನ್ನು 5th ಮಂತಲ್ಲಿ ಮಾಡಿರ್ತಾರೆ, ಗ್ರೋತ್ ಸ್ಕ್ಯಾನನ್ನು 7th ಮಂತಲ್ಲಿ ಮಾಡ್ತಾರೆ ಫ್ರೆಂಡ್ಸ್. ಪ್ರೆಗ್ನೆನ್ಸಿಲಿ ಎವ್ರಿ ಸ್ಕ್ಯಾನ್ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವ ಸ್ಕ್ಯಾನನ್ನು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ನಿಮ್ಮ ಡಾಕ್ಟ್ರ್ ಹೇಳಿದ ಸಮಯದಲ್ಲಿ ಮಾಡಿಸ್ಕೊಳ್ಳಿ. ಇಲ್ಲಿ ನೋಡ್ಬೋದು ಫೈನಲಾಗಿ ಬರೆದಿದ್ದಾರೆ, ನೋ ಸ್ಟ್ರಕ್ಚರಲ್ ಅಬ್ನಾರ್ಮ್ಯಾಲಿಟೀಸ್. ಫ್ರೆಂಡ್ಸ್, ಇದೇ ಸ್ಕ್ಯಾನಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ, ಮಗುವಿನ ಬೆಳವಣಿಗೆಯಲ್ಲಿ ಏನಾರು ಪ್ರಾಬ್ಲಮ್ ಇದ್ದರೆ ಡಾಕ್ಟರ್ ಹೇಳ್ತಾರೆ. ಸೊ ದಯವಿಟ್ಟು ಈ ಸ್ಕ್ಯಾನ್ನ ಮಾಡಿಸಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.